ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ತೀವ್ರ ಕುತೂಹಲವನ್ನ ಮೂಡಿಸಿರುವ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಔತಣಕೂಟದ ಹೆಸರಲ್ಲಿ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾದ್ರ ಕ್ವಶನ್ ಮಾರ್ಕ್. ಕುರ್ಚಿ ಬದಲಾವಣೆ, ಗುಸುಗುಸುವ ನಡುವೆ ಔತಣ ರಾಜಕೀಯ ಈಗ ರಾಜ್ಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಸಂಪುಟ ಸರ್ಜರಿಗೂ ಮುನ್ನದ ಔತಣ, ಯಾರಿಗ್ ಸಂದೇಶ ರವಾನೆ ಆಗ್ತಾ ಇದೆ? ಕುರ್ಚಿ ಬದಲಾವಣೆ, ಗುಸುಗುಸು ನಡುವೆ ಮುಖ್ಯಮಂತ್ರಿಗಳು ಔತಣಕೂಟವನ್ನ ಕರೆದಿರೋದು ಯಾರಿಗ್ ಸಂದೇಶ ಕೊಡೋದಕ್ಕೆ, ಏನ್ ಮೆಸೇಜ್ ಪಾಸ್ ಮಾಡೋದಕ್ಕೆ, ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಏನಿದೆ? ಈ ಔತಣಕೂಟದ ಹೆಸರಲ್ಲಿ ನಾವು ನೋಡಿದ್ದೀವಿ, ಈ ಹಿಂದಿನ ರಾಜಕಾರಣವನ್ನೆಲ್ಲ ನೋಡಿದ್ದೀವಿ. ಶಕ್ತಿ ಪ್ರದರ್ಶನ ಏನಾದ್ರೂ ಮುಖ್ಯಮಂತ್ರಿಗಳ ಅಜೆಂಡಾ ಆಗಿದೆಯಾ? ನಾಯಕತ್ವದ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಔತಣಕೂಟಕ್ಕೆ ಶುರುವಾಯಿತು. ಕ್ಷಣಗಣನೆ, ಕೆಲ ಹಿರಿಯ ಸಚಿವರಿಗೆ ಸಂದೇಶ ಸಿಗಲಿದೆಯಾ? ಕುತೂಹಲವನ್ನ ಕೆರಳಿಸಿದ ಸಿಎಂ ಡಿನ್ನರ್ ಮೀಟಿಂಗ್ ಔತಣಕೂಟವೋ ಬೀಳ್ಗೊಡುಗೆ ಪಾರ್ಟಿಯೋ ಇದು? ಸಚಿವರಿಗೆ ಔತಣಕೂಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹ್ವಾನಿಸಿದ್ದಾರೆ. 2.5 ವರ್ಷ ಪೂರೈಕೆ ಹಿನ್ನೆಲೆ ಔತಣಕೂಟ. ಆದರೆ ಸಿದ್ದರಾಮಯ್ಯ ಔತಣಕೂಟಕ್ಕೆ ಹಲವು ರೀತಿಯಲ್ಲಿ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ ರಾಜಕೀಯ ಪಡಸಾಲೆಯಲ್ಲಿ. ನಾಯಕತ್ವ ಬದಲಾವಣೆಯ ಬಗ್ಗೆ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ. ಸಚಿವರಿಗೂ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ತೀವ್ರ ಕುತೂಹಲವನ್ನ ಮೂಡಿಸಿರುವ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಔತಣಕೂಟದ ಹೆಸರಲ್ಲಿ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾದ್ರ ಕ್ವಶನ್ ಮಾರ್ಕ್. ಕುರ್ಚಿ ಬದಲಾವಣೆ, ಗುಸುಗುಸುವ ನಡುವೆ ಔತಣ ರಾಜಕೀಯ ಈಗ ರಾಜ್ಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಸಂಪುಟ ಸರ್ಜರಿಗೂ ಮುನ್ನದ ಔತಣ, ಯಾರಿಗ್ ಸಂದೇಶ ರವಾನೆ ಆಗ್ತಾ ಇದೆ? ಕುರ್ಚಿ ಬದಲಾವಣೆ, ಗುಸುಗುಸು ನಡುವೆ ಮುಖ್ಯಮಂತ್ರಿಗಳು ಔತಣಕೂಟವನ್ನ ಕರೆದಿರೋದು ಯಾರಿಗ್ ಸಂದೇಶ ಕೊಡೋದಕ್ಕೆ, ಏನ್ ಮೆಸೇಜ್ ಪಾಸ್ ಮಾಡೋದಕ್ಕೆ, ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಏನಿದೆ? ಈ ಔತಣಕೂಟದ ಹೆಸರಲ್ಲಿ ನಾವು ನೋಡಿದ್ದೀವಿ, ಈ ಹಿಂದಿನ ರಾಜಕಾರಣವನ್ನೆಲ್ಲ ನೋಡಿದ್ದೀವಿ. ಶಕ್ತಿ ಪ್ರದರ್ಶನ ಏನಾದ್ರೂ ಮುಖ್ಯಮಂತ್ರಿಗಳ ಅಜೆಂಡಾ ಆಗಿದೆಯಾ? ನಾಯಕತ್ವದ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಔತಣಕೂಟಕ್ಕೆ ಶುರುವಾಯಿತು. ಕ್ಷಣಗಣನೆ, ಕೆಲ ಹಿರಿಯ ಸಚಿವರಿಗೆ ಸಂದೇಶ ಸಿಗಲಿದೆಯಾ? ಕುತೂಹಲವನ್ನ ಕೆರಳಿಸಿದ ಸಿಎಂ ಡಿನ್ನರ್ ಮೀಟಿಂಗ್ ಔತಣಕೂಟವೋ ಬೀಳ್ಗೊಡುಗೆ ಪಾರ್ಟಿಯೋ ಇದು? ಸಚಿವರಿಗೆ ಔತಣಕೂಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹ್ವಾನಿಸಿದ್ದಾರೆ. 2.5 ವರ್ಷ ಪೂರೈಕೆ ಹಿನ್ನೆಲೆ ಔತಣಕೂಟ. ಆದರೆ ಸಿದ್ದರಾಮಯ್ಯ ಔತಣಕೂಟಕ್ಕೆ ಹಲವು ರೀತಿಯಲ್ಲಿ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ ರಾಜಕೀಯ ಪಡಸಾಲೆಯಲ್ಲಿ. ನಾಯಕತ್ವ ಬದಲಾವಣೆಯ ಬಗ್ಗೆ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ. ಸಚಿವರಿಗೂ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ತೀವ್ರ ಕುತೂಹಲವನ್ನ ಮೂಡಿಸಿರುವ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಔತಣಕೂಟದ ಹೆಸರಲ್ಲಿ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾದ್ರ ಕ್ವಶನ್ ಮಾರ್ಕ್. ಕುರ್ಚಿ ಬದಲಾವಣೆ, ಗುಸುಗುಸುವ ನಡುವೆ ಔತಣ ರಾಜಕೀಯ ಈಗ ರಾಜ್ಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಸಂಪುಟ ಸರ್ಜರಿಗೂ ಮುನ್ನದ ಔತಣ, ಯಾರಿಗ್ ಸಂದೇಶ ರವಾನೆ ಆಗ್ತಾ ಇದೆ? ಕುರ್ಚಿ ಬದಲಾವಣೆ, ಗುಸುಗುಸು ನಡುವೆ ಮುಖ್ಯಮಂತ್ರಿಗಳು ಔತಣಕೂಟವನ್ನ ಕರೆದಿರೋದು ಯಾರಿಗ್ ಸಂದೇಶ ಕೊಡೋದಕ್ಕೆ, ಏನ್ ಮೆಸೇಜ್ ಪಾಸ್ ಮಾಡೋದಕ್ಕೆ, ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಏನಿದೆ? ಈ ಔತಣಕೂಟದ ಹೆಸರಲ್ಲಿ ನಾವು ನೋಡಿದ್ದೀವಿ, ಈ ಹಿಂದಿನ ರಾಜಕಾರಣವನ್ನೆಲ್ಲ ನೋಡಿದ್ದೀವಿ. ಶಕ್ತಿ ಪ್ರದರ್ಶನ ಏನಾದ್ರೂ ಮುಖ್ಯಮಂತ್ರಿಗಳ ಅಜೆಂಡಾ ಆಗಿದೆಯಾ? ನಾಯಕತ್ವದ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ
ಸಿಎಂ ಔತಣಕೂಟಕ್ಕೆ ಶುರುವಾಯಿತು ಕ್ಷಣಗಣನೆ. ಕೆಲ ಹಿರಿಯ ಸಚಿವರಿಗೆ ಸಂದೇಶ ಸಿಗಲಿದೆಯಾ? ಕುತೂಹಲವನ್ನ ಕೆರಳಿಸಿದ ಸಿಎಂ ಡಿನ್ನರ್ ಮೀಟಿಂಗ್ ಔತಣಕೂಟವೋ ಬೀಳ್ಗೊಡುಗೆ ಪಾರ್ಟಿಯೋ ಇದು? ಸಚಿವರಿಗೆ ಔತಣಕೂಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹ್ವಾನಿಸಿದ್ದಾರೆ. 2.5 ವರ್ಷ ಪೂರೈಕೆ ಹಿನ್ನೆಲೆ ಔತಣಕೂಟ. ಆದರೆ ಸಿದ್ದರಾಮಯ್ಯ ಔತಣಕೂಟಕ್ಕೆ ಹಲವು ರೀತಿಯಲ್ಲಿ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ ರಾಜಕೀಯ ಪಡಸಾಲೆಯಲ್ಲಿ. ನಾಯಕತ್ವ ಬದಲಾವಣೆಯ ಬಗ್ಗೆ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ. ಸಚಿವರಿಗೂ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ತೀವ್ರ ಕುತೂಹಲವನ್ನ ಮೂಡಿಸಿರುವ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಔತಣಕೂಟದ ಹೆಸರಲ್ಲಿ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾದ್ರ ಕ್ವಶನ್ ಮಾರ್ಕ್. ಕುರ್ಚಿ ಬದಲಾವಣೆ, ಗುಸುಗುಸುವ ನಡುವೆ ಔತಣ ರಾಜಕೀಯ ಈಗ ರಾಜ್ಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಸಂಪುಟ ಸರ್ಜರಿಗೂ ಮುನ್ನದ ಔತಣ, ಯಾರಿಗ್ ಸಂದೇಶ ರವಾನೆ ಆಗ್ತಾ ಇದೆ? ಕುರ್ಚಿ ಬದಲಾವಣೆ, ಗುಸುಗುಸು ನಡುವೆ ಮುಖ್ಯಮಂತ್ರಿಗಳು ಔತಣಕೂಟವನ್ನ ಕರೆದಿರೋದು ಯಾರಿಗ್ ಸಂದೇಶ ಕೊಡೋದಕ್ಕೆ, ಏನ್ ಮೆಸೇಜ್ ಪಾಸ್ ಮಾಡೋದಕ್ಕೆ, ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಏನಿದೆ? ಈ ಔತಣಕೂಟದ ಹೆಸರಲ್ಲಿ ನಾವು ನೋಡಿದ್ದೀವಿ, ಈ ಹಿಂದಿನ ರಾಜಕಾರಣವನ್ನೆಲ್ಲ ನೋಡಿದ್ದೀವಿ. ಶಕ್ತಿ ಪ್ರದರ್ಶನ ಏನಾದ್ರೂ ಮುಖ್ಯಮಂತ್ರಿಗಳ ಅಜೆಂಡಾ ಆಗಿದೆಯಾ? ನಾಯಕತ್ವದ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಔತಣಕೂಟಕ್ಕೆ ಶುರುವಾಯಿತು ಕ್ಷಣಗಣನೆ. ಕೆಲ ಹಿರಿಯ ಸಚಿವರಿಗೆ ಸಂದೇಶ ಸಿಗಲಿದೆಯಾ? ಕುತೂಹಲವನ್ನ ಕೆರಳಿಸಿದ ಸಿಎಂ ಡಿನ್ನರ್ ಮೀಟಿಂಗ್ ಔತಣಕೂಟವೋ ಬೀಳ್ಗೊಡುಗೆ ಪಾರ್ಟಿಯೋ ಇದು? ಸಚಿವರಿಗೆ ಔತಣಕೂಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹ್ವಾನಿಸಿದ್ದಾರೆ. 2.5 ವರ್ಷ ಪೂರೈಕೆ ಹಿನ್ನೆಲೆ ಔತಣಕೂಟ. ಆದರೆ ಸಿದ್ದರಾಮಯ್ಯ ಔತಣಕೂಟಕ್ಕೆ ಹಲವು ರೀತಿಯಲ್ಲಿ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ ರಾಜಕೀಯ ಪಡಸಾಲೆಯಲ್ಲಿ. ನಾಯಕತ್ವ ಬದಲಾವಣೆಯ ಬಗ್ಗೆ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ. ಸಚಿವರಿಗೂ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ತೀವ್ರ ಕುತೂಹಲವನ್ನ ಮೂಡಿಸಿರುವ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಔತಣಕೂಟದ ಹೆಸರಲ್ಲಿ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾದ್ರ ಕ್ವಶನ್ ಮಾರ್ಕ್. ಕುರ್ಚಿ ಬದಲಾವಣೆ, ಗುಸುಗುಸುವ ನಡುವೆ ಔತಣ ರಾಜಕೀಯ ಈಗ ರಾಜ್ಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಸಂಪುಟ ಸರ್ಜರಿಗೂ ಮುನ್ನದ ಔತಣ, ಯಾರಿಗ್ ಸಂದೇಶ ರವಾನೆ ಆಗ್ತಾ ಇದೆ? ಕುರ್ಚಿ ಬದಲಾವಣೆ, ಗುಸುಗುಸು ನಡುವೆ ಮುಖ್ಯಮಂತ್ರಿಗಳು ಔತಣಕೂಟವನ್ನ ಕರೆದಿರೋದು ಯಾರಿಗ್ ಸಂದೇಶ ಕೊಡೋದಕ್ಕೆ, ಏನ್ ಮೆಸೇಜ್ ಪಾಸ್ ಮಾಡೋದಕ್ಕೆ, ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಏನಿದೆ? ಈ ಔತಣಕೂಟದ ಹೆಸರಲ್ಲಿ ನಾವು ನೋಡಿದ್ದೀವಿ, ಈ ಹಿಂದಿನ ರಾಜಕಾರಣವನ್ನೆಲ್ಲ ನೋಡಿದ್ದೀವಿ. ಶಕ್ತಿ ಪ್ರದರ್ಶನ ಏನಾದ್ರೂ ಮುಖ್ಯಮಂತ್ರಿಗಳ ಅಜೆಂಡಾ ಆಗಿದೆಯಾ? ನಾಯಕತ್ವದ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಔತಣಕೂಟಕ್ಕೆ ಶುರುವಾಯಿತು ಕ್ಷಣಗಣನೆ. ಕೆಲ ಹಿರಿಯ ಸಚಿವರಿಗೆ ಸಂದೇಶ ಸಿಗಲಿದೆಯಾ? ಕುತೂಹಲವನ್ನ ಕೆರಳಿಸಿದ ಸಿಎಂ ಡಿನ್ನರ್ ಮೀಟಿಂಗ್ ಔತಣಕೂಟವೋ ಬೀಳ್ಗೊಡುಗೆ ಪಾರ್ಟಿಯೋ ಇದು? ಸಚಿವರಿಗೆ ಔತಣಕೂಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹ್ವಾನಿಸಿದ್ದಾರೆ. 2.5 ವರ್ಷ ಪೂರೈಕೆ ಹಿನ್ನೆಲೆ ಔತಣಕೂಟ. ಆದರೆ ಸಿದ್ದರಾಮಯ್ಯ ಔತಣಕೂಟಕ್ಕೆ ಹಲವು ರೀತಿಯಲ್ಲಿ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ ರಾಜಕೀಯ ಪಡಸಾಲೆಯಲ್ಲಿ. ನಾಯಕತ್ವ ಬದಲಾವಣೆಯ ಬಗ್ಗೆ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ. ಸಚಿವರಿಗೂ ವಿದಾಯದ ಕೂಟ ಎಂಬ ಚರ್ಚೆ ಕೂಡ ನಡೀತಾ ಇದೆ.